ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋ ಮೊದಲು ಅಡುಗೆಗೆಲ್ಲ ತರಕಾರಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತೀನಿ, ಹಾಗೆ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತೀನಿ. ಅದನ್ನೆಲ್ಲ ಮಾಡಿ ಇಟ್ಕೊಂಡು ಪ್ರಿಪರೇಷನ್ ಮಾಡಿ ಇಟ್ಕೊಂಡು ತಿಂಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡಿ, ಹಾಗಲಕಾಯಿ ಪಲ್ಯಕ್ಕೆ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಟೊಮೆಟೊ ಮತ್ತು ಈರುಳ್ಳಿನೂ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಹಾಗೆಯೇ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ನಾನು 8 ಗಂಟೆಗೆ ತಿಂಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ನೀವು ನಂತರನ ಅದು ಮೊದಲೇ ರೆಡಿ ಮಾಡಿಕೊಂಡ್ರೆ ನಮ್ಮ ಅಡುಗೆ ಕೆಲಸಗಳು ಬೇಗ ಆಗತ್ತೆ ಅನ್ನೋದು ನನ್ನ ಭಾವನೆ. ಬನ್ನಿ ಈಗ ತಿಂಡಿ ಮಾಡೋಣ. ಇವತ್ತು ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ. ದಿನ ಏನು ಮಾಡೋದು ಫ್ರೆಂಡ್ಸ್ ಅಲ್ವಾ? ಇವತ್ತು ಪೇಪರ್ ಅವಲಕ್ಕಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹಾಕಿದೆ. ಒಗ್ಗರಣೆಗೆಲ್ಲ ನೆಲಗಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಉಪ್ಪು ಹಾಕಿ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪೇಪರ್ ಅವಲಕ್ಕಿ ಸೂಪರಾಗಿ ರೆಡಿಯಾಗುತ್ತೆ. ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ ಅದ್ಭುತವಾದ ರುಚಿ ಫ್ರೆಂಡ್ಸ್. ಅದು ಏನು ಹೇಳ್ತೀರಾ? ನಮ್ಮ ಮನೇಲಿ ಇಬ್ಬರಿಗೂ ನಮಗೆ ತುಂಬ ಇಷ್ಟ. ಅಪರೂಪಕ್ಕೆ 15 ದಿವಸಕ್ಕೊಂದು ಸಲ ಈ ಥರ ನಾನು, ಅಥವಾ ತಿಂಗಳಿಗೆ ಒಂದು ಸಲ ಈ ಥರ. ತುಂಬ ಜಾಸ್ತಿ ನಮ್ಮದು ದೋಸೆ, ವೆರೈಟಿ ದೋಸೆ, ಇಡ್ಲಿಗಳೇ ಇರುತ್ತೆ. ಅಪರೂಪಕ್ಕೆ ಏನು ಮಾಡೋದಪ್ಪ, ಏನು ರೆಡಿ ಮಾಡಿ ಇಡಲಿಲ್ಲ ಹಿಟ್ಟು ಅಂತ ಯೋಚನೆ ಮಾಡಿದವಾಗ ಈ ಥರ ಅವಲಕ್ಕಿ, ಉಪ್ಪಿಟ್ಟು ಎಲ್ಲ ಮಾಡ್ತಾ ಇರ್ತೀನಿ. ಅಪರೂಪ ಮಾತ್ರ ದೋಸೆ ಇಡ್ಲಿ ಕಂಪೇರ್ ಮಾಡಿದರೆ ಅವಲಕ್ಕಿ ಉಪ್ಪಿಟ್ಟು ತುಂಬ ಅಪರೂಪನೇ ನಂದು. ಇವತ್ತು ಅವಲಕ್ಕಿ ಅಷ್ಟೇ. ಆಮೇಲೆ ಒಂದು ಬಿಸಿ 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 ಕಾಫಿ ಕುಡಿಬೇಕು ನೋಡಿ ಫ್ರೆಂಡ್ಸ್. ಅದರ ಮಜಾ ಏನು ಹೇಳಲಿ ನಾನು ನಿಮಗೆ. ಅಷ್ಟೂ ಇಷ್ಟ ನಮಗಿಬ್ಬರಿಗೆ ಬಿಸಿ ಬಿಸಿ ಕಾಫಿ. ತಿಂಡಿಯಾದ ತಕ್ಷಣ ಬೇಕು ನೋಡಿ. ನೀವು ನಂತರ ಇದ್ದೀರಾ ಕಾಫಿ ಅಥವಾ ಟೀ ಅಲ್ವಾ? ನಾನು ಎದ್ದ ತಕ್ಷಣ ಟೀ ಕುಡಿದಿರ್ತೇನೆ. ತಿಂಡಿ ಆದಮೇಲೆ ಕಾಫಿ ಕುಡಿತೀವಿ. ತಿಂಡಿ ಪಾತ್ರೆ ಎಲ್ಲ ಅಲ್ಲಿ ಸಿಂಕಿಗೆ ಹಾಕಿ ಆಮೇಲೆ ನಾನು ಸೀದಾ ಹೋಗಿ ನಿನ್ನೆ ಒಗ್ದ ಬಟ್ಟೆಗಳಲ್ಲಿ ಸುಮಾರು ಒಣಗಿದ ಬಟ್ಟೆ ಎಲ್ಲ ನಿನ್ನೆ ಮಡಚಿ ಇಟ್ಟಿದ್ದೆ. ಕೆಲವೆಲ್ಲ ಒಣಗಿರಲಿಲ್ಲ, ಅದಲ್ಲೇ ಇತ್ತಲ್ವಾ, ಅದನ್ನೆಲ್ಲ ತಂದು ಒಂದು ರೌಂಡ್ ಎಲ್ಲ ಮಡಚಿ ಇಟ್ಬಿಟ್ರೆ ಆಮೇಲೆ ಮನೆ ಕ್ಲೀನಿಂಗು, ಸ್ನಾನ, ಅಡುಗೆ ಎಲ್ಲ ಇದ್ದೇ ಇರುತ್ತಲ್ವ. ಲೇಡೀಸ್ ಅಂದರೆ ಇಷ್ಟೇ ಅಲ್ವಾ ಫ್ರೆಂಡ್ಸ್. ಬೆಳಿಗ್ಗಿಂದ ಕೆಲಸ ಮುಗೀತು ಅನ್ನೋದು ಇಲ್ಲವೇ ಇಲ್ಲ. 2 ಇರಲಿ, 4 ಜನರಿರಲಿ, 8 ಜನರಿರಲಿ, ಕೆಲಸಗಳು ಸೇಮು ಅಲ್ವಾ? ಮಾಡು ಕ್ವಾಂಟಿಟಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಡುಗೆಯಲ್ಲಿ ಬಿಟ್ಟರೆ, ಮತ್ತು ಏನು ಕೆಲಸಗಳು ಕಮ್ಮಿ ಅಂತೂ 2 ಇದ್ರೂ ಆಗಲ್ಲ, 4 ಜನ ಇದ್ದರೂ ಆಗಲ್ಲ. ನಾನೆಲ್ಲ ಬಟ್ಟೆ ಮಡಚಿ ಇಟ್ಟು ಒಂದು ಸಲ ಮನೆ ಗುಡಿಸಿ ಒರೆಸೋ ಮೊದಲು ಟಿ ವಿ ಸ್ಟ್ಯಾಂಡೆಲ್ಲ ಎಷ್ಟು ತೆಗೆದ್ರೂ ಧೂಳು ಫ್ರೆಂಡ್ಸ್. ಒಂದು ರೌಂಡು ಒರೆಸ್ಕೊಂಡು ಬಿಡ್ತೇನೆ. ಆಮೇಲೆ ಮನೆ ಗುಡಿಸಿ ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಬಿಟ್ಟರೆ ಆವತ್ತಿದು ಮೇಯ್ನ್ ಕೆಲಸಗಳೆಲ್ಲ ಮುಗೀತು. ವಾಷಿಂಗ್ ಮೆಷಿನಿಗೆ ನಾನು ದಿನ ಬಟ್ಟೆ ಹಾಕೋದಿಲ್ಲ. 2 ಅಥವಾ 3 ದಿನಕ್ಕೊಂದ್ಸಲ ಬಟ್ಟೆ ಹಾಕ್ತೀನಿ. ಯಾಕಂದರೆ ಇಬ್ಬರೇ ಇರೋದಲ್ವಾ, ತುಂಬ ಬಟ್ಟೆ ಇರೋದಿಲ್ಲಲ್ಲ. ಹಾಗಾಗಿ 2 ದಿನಕ್ಕೆ ಹಾಕ್ತೇನೆ. ತುಂಬ ಕಮ್ಮಿ ಇದೆ ಅಂದರೆ 3 ದಿನಕ್ಕೊಂದ್ಸಲ ವಾಷಿಂಗ್ ಮೆಷಿನ್ ಆನ್ ಮಾಡ್ತೀನಿ ನಾನು. ನೋಡಿ, ಈಗ ನಾನು ಮನೆಯೆಲ್ಲ ಗುಡಿಸಿ ಒಂದು ರೌಂಡು ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲ ಮುಗಿಸ್ತೀನಿ. ಎಲ್ಲ ಪಟಪಟ ಆಗಲೇಬೇಕಲ್ವಾ? ಯಾಕಂದರೆ ಇವತ್ತು ನನಗೆ ಲೇಡೀಸ್ ಭಜನೆ ಕ್ಲಾಸು ಇದೆ. 11:15 ಅನ್ನುವಾಗ ಲೇಡೀಸ್ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಹಾಗೆ ನನಗೆ ಬೇಗ ಕೆಲಸಗಳು ಮುಗಿಬೇಕು. ಪಟ 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 ಅಂತ ಮಾಡ್ಕೊಂಡು ಹೋಗಿಬಿಡ್ತೇನೆ ಕೆಲಸಗಳನ್ನೆಲ್ಲ. ನಾನು ಹೇಳಿದ್ನಲ್ಲ, ವಾರದಲ್ಲಿ 1-2 ದಿನ ನಾನು ಕೈಯಲ್ಲೇ ಒರೆಸ್ತೀನಿ ಮನೆ. ಉಳಿದ ದಿವಸ ನಾನು ಮಾಪಲ್ಲಿ ಮನೆ ಒರೆಸ್ತೀನಿ. 2-3 ದಿವಸ ಕೈಯಲ್ಲೇ ಒರೆಸೋದು, ಇಲ್ಲ ನನಗೆ ಕ್ಲೀನ್ ಆಗೋದಿಲ್ಲ, ಸೈಡು ಕಾರ್ನರ್ಗಳೆಲ್ಲ ಕ್ಲೀನ್ ಇರೋದಿಲ್ಲ ಅಂತ ನಾನು ಕೈಯಲ್ಲೇ ಒರೆಸ್ತಾ ಇರ್ತೇನೆ. ಮಧ್ಯೆ ನಾನು ಮಾಪಲ್ಲಿ ಒರೆಸ್ತೇನೆ. ಇವತ್ತು ಮಾಪಲ್ಲಿ ನಾನು ಮನೆಯೆಲ್ಲ ಒರೆಸ್ದೆ. ಆಗಬೇಕಲ್ವ ಕೆಲಸಗಳು, ಬೇಗ ಆಗಬೇಕಲ್ವ. ನೋಡಿ, ಮಾಪಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಬಾತ್ರೂಮ್ ಒಂದು ಸ್ವಲ್ಪ ಎಲ್ಲ ವಾಶ್ ಮಾಡಿ ಇಟ್ಟು ಸ್ನಾನ ಮಾಡಿ ಬಂದುಬಿಟ್ಟು ದೇವ್ರಿಗೆ ಕೈ ಮುಗಿದ್ರೆ ಆವತ್ತಿನ ಮೇಯ್ನ್ ಕೆಲಸಗಳು ಮುಗೀತು ಅನ್ನೋ ಫೀಲಿಂಗ್ ಬರುತ್ತೆ. ಅಡುಗೆ ಹೇಗೂ ಆಗತ್ತೆ ಬಿಡಿ, ಪಟಪಟ ಅಂತ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಬೆಳಿಗ್ಗೆ ತಿಂಡಿ ಮಾಡ್ತಾ. ಬೇಗ ಆಗೋಗ್ಬಿಡತ್ತೆ ಅಡುಗೆ. ಈಗ ನಾನು ಮನೆ ಒರೆಸಿ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಅಡುಗೆ ಮನೇಲಿ ಅಡುಗೆ ಕೆಲಸಗಳನ್ನು ಶುರು ಮಾಡ್ತೇನೆ. ಹೇಳಿದ್ನಲ್ಲ, ಹೆಂಗಸರೆಲ್ಲ ಬರ್ತಾರೆ, ಅಷ್ಟರೊಳಗೆ ನಂದೆಲ್ಲ ಕೆಲಸಗಳು ಮುಗ್ದಾಗಬೇಕು. ಹಾಗಾಗಿ ಬೇಗ ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇರ್ತೇನೆ. ಬೆಳಗಿನ ಹೊತ್ತು ಎಲ್ಲ ಹೆಂಗಸರು ಬ್ಯುಸಿನೇ ಅಲ್ವಾ. ಅದು ಶಾಲೆಗೆ ಮಕ್ಕಳನ್ನು ಕಳಿಸುವಂಥ ಪೇರೆಂಟ್ಸ್ ಇದ್ದರೆ ಇನ್ನೂ ಬ್ಯುಸಿ. ನಂದು ಅದೆಲ್ಲ ಮುಗ್ದು ಹೋಗಿದೆಯಲ್ವ ಈಗ. ಹಾಗಾಗಿ ನಾನು ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ತೇನೆ. ತೀರಾ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಇದ್ದಂತಹ ಅರ್ಜೆಂಟು ಈಗ ನಮ್ಮ ಜೀವನದಲ್ಲಿ ಇಲ್ಲ. ಬನ್ನಿ, ಈಗ ಸ್ನಾನ ಎಲ್ಲ ಮುಗಿಸಿ ಬಂದು ಹಾಗಲಕಾಯಿ ಪಲ್ಯ ಕಟ್ ಮಾಡಿ ಇಟ್ಟಿದ್ದೆಲ್ಲ ಬೆಳಿಗ್ಗೆ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗಲಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ, ಹುಣಸೆ ಹಣ್ಣು ನಾನು ಪಲ್ಪ್ ಇತ್ತು ತಂದದ್ದು ಪ್ಯಾಕೆಟ್, ಅದು ವೇಸ್ಟ್ ಮಾಡಬಾರ್ದು ಅಂತ ಅದನ್ನೇ ಹಾಕಿದೆ. ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಹಿಂಡಿರ್ತೇನೆ.
ಇದು ಹುಣಸೆಹಣ್ಣ ಪಲ್ಪ್ ಹಾಕಿದೆ. ಹಾಗೆ ಅದಕ್ಕೆ ನಾನು ಟೊಮೆಟೊನೂ ಆ್ಯಡ್ ಮಾಡಿದೆ, ಉಪ್ಪು ಹಾಕಿದೆ, ಬೆಲ್ಲ ಹಾಕಿದೆ, ಎಲ್ಲ ಹಾಕಿಬಿಟ್ಟು ಮುಚ್ಚಿಟ್ಟೆ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋ ಪಲ್ಯ ರೆಡಿ. ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ನೋಡಿ, ಎಲ್ಲ ಹೇಗಿದೆ ನೋಡಿ ಕಲ್ಲರು. ಸಾಂಬಾರು ರೆಡಿ ಆಯಿತು. ಹಾಗೆ ಈಗ ನಾನು ಅದೆಲ್ಲ ರೆಡಿ ಮಾಡಿ ಇಟ್ಟು ಅನ್ನಕ್ಕೆ ಕುಕ್ಕರಲ್ಲಿ ಅಕ್ಕಿ ಹಾಕಿ 3 ಸಲ ತೊಳೆದೆ. ನಿಮಗೆ ತೋರಿಸಿದ್ದು ಕೊನೆ ಸಲ ತೊಳೆದಿದ್ದಷ್ಟೇ ನಿಮಗೆ ತೋರಿಸಿದೆ. ಅಕ್ಕಿಗೆಲ್ಲ ನೀರು ಹಾಕಿ ಕುಕ್ಕರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರ್ ಕೂಗಕ್ಕೆ ಇಟ್ಟು ಗ್ಯಾಸ್ ಮೇಲೆ ಅಡುಗೆ ಮನೆಯೆಲ್ಲ ಒಂದು ರೌಂಡು ಇರುವಷ್ಟು ಪಾತ್ರೆಗಳೆಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಟರೆ ಒಂದು ಸಲದ ಕೆಲಸಗಳು ಮುಗ್ದೋಗುತ್ತೆ. ಖುಷಿಯಾಗತ್ತೆ ಅಲ್ಲ, ಒಂದು ಸಲ ಕೆಲಸ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಬಂದುಬಿಟ್ರೆ ಹೆಂಗಸರಿಗೇನು ಹಬ್ಬ, ಒಂದು ಸಲ ಅಡುಗೆ ಮನೆ ಕ್ಲೀನ್ ಆಯಿತು ಅನ್ನೋ ಫೀಲಿಂಗ್ ಅಲ್ವಾ. ನಂದು ತಿಂಡಿ ಎಲ್ಲ ಆದವಾಗ ತೊಳ್ಕೊಂಡು ಬಿಟ್ಟಿದ್ದೆ ಪಾತ್ರೆ. ಆಮೇಲೆ ಸ್ವಲ್ಪ ಪಾತ್ರೆಗಳಿದ್ದದನ್ನೆಲ್ಲ ಈಗ ತೊಳೆದು ನಾನು ಎಲ್ಲ ಪಾತ್ರೆಗಳನ್ನು ಅಲ್ಲಿ ಬುಟ್ಟಿ ಇದೆ ಅದಕ್ಕೆ ಹಾಕಿಬಿಟ್ಟು ಒಂದು ಸಲ ಅಡುಗೆ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬಂದುಬಿಡ್ತೇನೆ. ಅಷ್ಟೊತ್ತಿಗೆ ಲೇಡೀಸ್ ಬರೋ ಟೈಮ್ ಆಗಿಬಿಡುತ್ತೆ. ಅನ್ನನೂ ಅಷ್ಟೊತ್ತಿಗೆ ಆಗಿರುತ್ತೆ. ಅನ್ನ ಆಫ್ ಮಾಡಿ ಹೆಂಗಸರೆಲ್ಲ ಭಜನೆಗೆ ಬರ್ತಾರೆ ಅಂತ ಹೇಳಿದ್ನಲ್ಲ, 11 ಗಂಟೆ ಆಗ್ತಾ ಇದೆ ಈಗ. 11:15 11:20 ಬಂದುಬಿಡ್ತಾರೆ. ಹಾಗಾಗಿ ನಾನೆಲ್ಲ ಒಂದು ರೌಂಡ್ ಕೆಲಸನ ಪಟ ಅಂತ ಮುಗಿಸ್ಕೊಂಡು ಬಿಡ್ತೇನೆ. 1:15 1:15 ಮಾತಾಡ್ತಾ ನಿಂತಿರ್ತಾರೆ ಲೇಡೀಸು. ಹಾಗಾಗಿ ನನ್ನ ಬಳಗ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ನನಗೆ ಎಲ್ಲ 15 ಊರುಗಳಲ್ಲೂ ನನಗೆ ಹಾಗೇ ಫ್ರೆಂಡ್ಸ್ ಇದ್ದರು. ಜನ ಇದು ಜಾಸ್ತಿ ನನಗೆ. ನೋಡಿ ಈಗ ಭಜನೆಗೆಲ್ಲ ಬರ್ತಾರೆ ಅಂತ ನಾನು ಮ್ಯಾಟ್ ಎಲ್ಲ ಹಾಸಿ ರೆಡಿ ಮಾಡಿ ಜಮಖಾನ ಎಲ್ಲ ಹಾಸ್ತಾ ಇದ್ದೇನೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅನ್ನಕ್ಕೆ ಕುಕ್ಕರು ಗ್ಯಾಸ್ ಮೇಲೆ ಇಟ್ಟು ಬಂದೆ. ಈಗ ನಾನು ಜಮಖಾನ ಎಲ್ಲ ಹಾಸಿ ಚೇರ್ಗಳೆಲ್ಲ ರೆಡಿ ಮಾಡಿ ಇಟ್ಟೆ. ಈಗೆಲ್ಲ ಲೇಡೀಸ್ ಬಂದಿದ್ದಾರೆ ನೋಡಿ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣಾ ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ, ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ. ಕೊಳಲ ಧ್ವನಿಯದೋ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ಈಗ ನಮ್ಮ ಊಟದ ಸಮಯ. ಲೇಡೀಸ್ ಎಲ್ಲ ಭಜನೆ ಮುಗಿಸಿ ಹೋದರು ನೋಡಿ. ಊಟಕ್ಕೆಲ್ಲ ಟೇಬಲ್ ಮೇಲೆ ರೆಡಿ ಮಾಡಿದೆ. ಸೌತೆಕಾಯಿ ಕಟ್ ಮಾಡಿ ಇಟ್ಟೆ, ಸಾಂಬಾರಿದೆ, ಹಾಗಲಕಾಯಿ ಪಲ್ಯ ಇದೆ, ಅಮಟೆಕಾಯಿ ಕಾಯಿ ರಸ ಇದೆ. ಎಲ್ಲ ಇಟ್ಕೊಂಡು ನಾವಿಬ್ಬರು ಊಟ ಮಾಡ್ತೀವಿ. ಊಟಕ್ಕೆ 1:15 1:45 ಗಂಟೆ ಆಯಿತು. ಹೇಗೆ ಸಮಯ ಹೋಗುತ್ತೋ, ಹೇಗೆ ಬೆಳಿಗ್ಗಾಗತ್ತೋ ಮಧ್ಯಾಹ್ನ ಆಗುತ್ತೋ ಗೊತ್ತಾಗಲ್ಲ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಅಮಟೆಕಾಯಿ ಕಾಯಿ ರಸ ತುಂಬ ಟೇಸ್ಟಿಯಾಗಿರುತ್ತೆ. ಇದು 2 ದಿನ ಹಿಂದೆ ಮಾಡಿರುವಂತಹ ಅಡುಗೆ. ಇದು ಇಟ್ಟರೆ ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ. ಹೊರಗಡೆನೂ ಇಡ್ಬೋದು, ಫ್ರಿಜ್ಜಲ್ಲೂ ಇಡ್ಬೋದು. ಕುದಿಸಿ ಇಡಬೇಕಷ್ಟೇ, ದಪ್ಪ ಇರುತ್ತಲ್ಲ. ಹಾಗಾಗಿ ಇದೇನು ಹಾಳಾಗೋದಿಲ್ಲ. ಅದನ್ನು ಇಟ್ಟಿದ್ದೀನಿ. ಊಟ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ನಾನು. ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ. ಒಂದು ಕೆಲಸ ಮುಗೀತು. ಇಷ್ಟೊತ್ತು ಬೆಳಗ್ಗಿಂದ ನಂದು ಏನೇನು ದಿನಚರಿ ನಡೀತಾ ಇತ್ತು ಎಲ್ಲ ನಿಮಗೆ ತೋರಿಸ್ದೆ ನಾನು ಅಲ್ವಾ. ಲೇಡೀಸ್ ಒಟ್ಟಿಗಂತೂ ನಾನು ಫುಲ್ ಹಗಲಲ್ಲಿ 11:20 ಬಂದುಬಿಡ್ತಾರೆ ಲೇಡೀಸು. 1:15 ಗಂಟೆವರೆಗೆ ಇರ್ತಾರೆ. ಖುಷಿ ಒಳಗೆ ಹಾಡುಗಳನ್ನು ಕಲಿತು ಟೈಮ್ ಪಾಸ್ ಆಗುತ್ತೆ. ಅವರಿಗೂ ಖುಷಿ, ನನಗೂ ಖುಷಿ. ಎಷ್ಟೊಂದು ಹಾಡು ಕಲಿಸಿದೇನೋ ಲೆಕ್ಕನೇ ಇಲ್ಲ. ಇಷ್ಟರವರೆಗೆ ಅಷ್ಟು ಹಾಡು ಹೇಳ್ಕೊಟ್ಟಿದ್ದೀನಿ. ನೀವು ಲೇಡೀಸ್ ಒಟ್ಟಿಗೆ ಹಾಡಿದ ಹಾಡನ್ನು ಕೇಳಿದ್ರಲ್ವ. ಇವತ್ತೇ ಕಲಿಸ್ಕೊಟ್ಟಂಥ ಹೊಸ ಹಾಡೋದು. ಅದನ್ನು 2 ಸಲ ಕಲಿಸ್ಕೊಟ್ಟ ನಂತರ ನಾವು ರಿಪೀಟ್ ಮಾಡಿದ ಪೀಸನ್ನು ನಿಮಗೆ ನಾನು ತೋರಿಸಿದೆ. ಸಿಗೋಣ ಹೀಗೆ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ. ನಮಸ್ತೆ.